ಹಾಯ್ ಸ್ನೇಹಿತರೆ, ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಂಬಂಧಿಸಿದಂತ ಅಪ್ಲಿಕೇಶನ್ ಏನಿದೆ ಇವತ್ತಿಂದ ಸ್ಟಾರ್ಟ್ ಆಗಿದೆ ನೋಡಿ. ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆ. ಓಕೆ, ಇದಕ್ಕೆ ಸಂಬಂಧಿಸಿದಂತ ಒಂದು ನೋಟಿಫಿಕೇಶನ್ ಆಗಿದೆ ಅಂತಾನೆ ಹೇಳ್ಬೋದು. ಓಕೆ, ಇದರಲ್ಲಿ ನಾವು ನೋಡಬಹುದು ಯಾವ್ಯಾವ ಒಂದು ಜಿಲ್ಲೆಗಳಿಗೆ ಎಷ್ಟು ಹುದ್ದೆಗಳನ್ನು ನೀಡಿದ್ದಾರೆ ಅಂತ ಇಲ್ಲಿದೆ. ಇಲ್ಲಿ ಟೋಟಲ್ ಆಗಿ 505 ಹುದ್ದೆಗಳಂತ ಕೊಟ್ಟಿದ್ದಾರೆ ನೋಡ್ರಿ. ಓಕೆ, ಇನ್ನೂ ಜಾಸ್ತಿ ಕೂಡ ಇದ್ದಾವ ಅಂತ ಹೇಳ್ತೀವಿ. 572 ಅಂತ ಇದ್ದಾರೆ. ಇಲ್ಲಿ 505 ಹುದ್ದೆಗಳಂತ ಕೊಟ್ಟಿದ್ದಾರೆ ನೋಡ್ರಿ ಒಟ್ಟು ಹುದ್ದೆಯಲ್ಲಿ. ಈ ಒಂದು ಗ್ರಾಮ ಆಡಳಿತ ಅಧಿಕಾರಿಗೆ ಆಗ್ಬೇಕಪ್ಪ ಅಂತಂದ್ರೆ ಶೈಕ್ಷಣಿಕ ಒಂದು ವಿದ್ಯಾರ್ಥಿ ಏನು ಹೊಂದಿರ್ಬೇಕಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದರಲ್ಲಿ ಮೊದಲನೇದಾಗಿ PUC ಆಗಿರ್ಬೇಕು ಮತ್ತು ತತ್ಸಮಾನ ವಿದ್ಯಾರ್ಥಿಯನ್ನು ಹೊಂದಿರ್ಬೇಕಾತ್ ನೋಡ್ರಿ. PUC ಆಗಿರ್ಬೋದು ಅಥವಾ ತತ್ಸಮಾನ ವಿದ್ಯಾರ್ಥಿ ಅಂದ್ರೆ ITI ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು. ಈ ಒಂದು ಪರೀಕ್ಷೆಯಲ್ಲಿ ಕೂಡ ಪಾಸ್ ಆಗಿರುವಂತ ಅಭ್ಯರ್ಥಿಗಳು ಈ ಒಂದು ಗ್ರಾಮಾಡಳಿತ ಅಧಿಕಾರಿಯ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬಹುದು. ಓಕೆ, ಇದಕ್ಕೆ ಸಂಬಂಧಿಸಿದಂತ ಒಂದು ಪ್ರಮುಖ ವಯೋಮಿತಿ ನೋಡೋಣ. ಅಂದ್ರೆ ಯಾವ ಒಂದು ವಯಸ್ಸಿನ ವ್ಯಕ್ತಿಗಳು ಈ ಒಂದು ಹುದ್ದೆಗೆ ಹಾಕ್ಬಹುದಂತ. ಇಲ್ಲಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳು ಏನಪ್ಪಾ ಅಂತಂದ್ರೆ 40 ವರ್ಷಗಳು ಇರ್ತದ ವಯೋಮಿತಿ. ಅದರಲ್ಲಿ ಅದೇ ರೀತಿಯಾಗಿ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳು ಏನಪ್ಪಾ ಅಂತಂದ್ರೆ 43 ವರ್ಷಗಳಿದಾವೆ. SC ST ಮತ್ತು ಒಂದು ಪ್ರವರ್ಗ 1 ಅಭ್ಯರ್ಥಿಗಳು ಏನಪ್ಪಾ ಅಂತಂದ್ರೆ 45 ವರ್ಷಗಳು ಇರ್ತದ. ಓಕೆ, ಇದರ ಮೂಲಕ ಏನಪ್ಪಾ ಅಂತಂದ್ರೆ ಅಪ್ಲೈ ಮಾಡಬಹುದಾಗಿದೆ ನೋಡಿ ಇಷ್ಟಿನ ವಯಸ್ಸಿನವರೆಗೂ. ಅದೇ ರೀತಿಯಾಗಿ ಈ ಒಂದು ಆನ್ಲೈನ್ ಅರ್ಜಿ ಸಲ್ಲಿಸುವಂತ ವೇಳಾಪಟ್ಟಿ ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಅಂದ್ರೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವಂತ ದಿನಾಂಕ ಪ್ರಾರಂಭ ದಿನಕ್ಕೆ ಏನಪ್ಪಾ ಅಂತಂದ್ರೆ 11/7/2026 ಅಂದ್ರೆ ಜುಲೈ 11ನೇ ತಾರೀಕು ಅಂದ್ರೆ ಇವತ್ತಿಂದ ಸ್ಟಾರ್ಟ್ ಆಗಿದೆ. ಇದು ಕೊನೆ ದಿನಕ್ಕೆ ಏನಪ್ಪಾ ಅಂತಂದ್ರೆ 30ನೇ ತಾರೀಕು ಇದೆ ನೋಡಿ. 30/7/2026 ಅಂದ್ರೆ ಜುಲೈ 30ರವರೆಗೆ ಏನಪ್ಪಾ ಅಂತಂದ್ರೆ ಈ ಒಂದು ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಓಕೆ, ಅದೇ ರೀತಿಯಾಗಿ ಈ ಒಂದು ಶುಲ್ಕಗಳ ಬಗ್ಗೆ ಕೂಡ ಕೊಟ್ಟಿದ್ದಾರೆ ನೋಡ್ರಿ. ಸಾಮಾನ್ಯ ಒಂದು ಅರ್ಹತೆ ಒಂದು ಅಭ್ಯರ್ಥಿಗಳು ಏನಪ್ಪಾ ಅಂತಂದ್ರೆ 750 ರೂಪಾಯಿ ಒಂದು ಶುಲ್ಕ ಇರ್ತದ. ಅದೇ ರೀತಿಯಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಮಾಜಿ ಸೈನಿಕರು ತೃತೀಯ ಲಿಂಗದ ಅಭ್ಯರ್ಥಿಗಳು ಏನಪ್ಪಾ ಅಂತಂದ್ರೆ 500 ರೂಪಾಯಿ ಏನಪ್ಪಾ ಅಂತಂದ್ರೆ ಶುಲ್ಕ ಇದೆ ನೋಡಿ. ಓಕೆ, ಅದೇ ರೀತಿಯಾಗಿ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ ಇರ್ತದೆ ನೋಡ್ರಿ. ಓಕೆ, ಇದು ಶುಲ್ಕ ಆಯ್ತು. ಪರೀಕ್ಷೆ ದಿನಾಂಕವನ್ನು ಕೂಡ ಏನ್ ಮಾಡಿದ್ದಾರೆ ಅಂದ್ರೆ ಪ್ರಕಟಣೆ ಮಾಡಿದ್ದಾರೆ. ಏನೋ ಪರೀಕ್ಷೆ ದಿನಾಂಕ ಯಾವಾಗ ನಡೀತಂತ ಕೂಡ ಇವರು ಪ್ರಕಟಣೆ ಮಾಡಿದ ನೋಡ್ರಿ. ಪತ್ರಿಕೆ ಒಂದೇನಪ್ಪಾ ಅಂತಂದ್ರೆ 4ನೇ ತಾರೀಕು 10ನೇ ತಿಂಗಳ 2026 ಅಂದ್ರೆ ಅಕ್ಟೋಬರ್ 4ನೇ ತಾರೀಕು ಏನಪ್ಪಾ ಅಂತಂದ್ರೆ ಈ ಒಂದು ಪರೀಕ್ಷೆ ನಡೆಯಲಿದೆ. ಯಾವುದು ವಿಲೇಜ್ ಅಕೌಂಟ್ VAO ಎಕ್ಸಾಮ್ ನಡೆಯಲಿದೆ 4ನೇ ತಾರೀಕು ಅಕ್ಟೋಬರ್. ಓಕೆ, 2 ರೀತಿಯಾದಂತ ಪತ್ರಿಕೆಗಳು ಬರ್ತವ. ಮೊದಲನೇದ ಪತ್ರಿಕೆ ಬೆಳಿಗ್ಗೆ 10 ಮಧ್ಯಾಹ್ನ 12 ತನ ಇರ್ತದ. ಎರಡನೇ ಪತ್ರಿಕೆ ಏನಪ್ಪಾ ಅಂತಂದ್ರೆ ಮಧ್ಯಾಹ್ನ 2:30 ಸಂಜೆ 4:00 ಕಾಲ ಏನಪ್ಪಾ ಅಂತಂದ್ರೆ ಈ ಒಂದು ಎರಡನೇ ಪತ್ರಿಕೆ ಇರ್ತದ. ಇದರಲ್ಲಿ ಎರಡನೇ ಒಂದು ಪತ್ರಿಕೆಯಲ್ಲಿ ಕನ್ನಡ, ಇಂಗ್ಲಿಷ್, ಕಂಪ್ಯೂಟರ್ಗೆ ಸಂಬಂಧಿಸಿದಂತ ವಿಷಯಗಳು ಇರ್ತಾವ. ಪತ್ರಿಕೆ ಒಂದರಲ್ಲಿ ಏನಪ್ಪಾ ಅಂತಂದ್ರೆ GKಗೆ ಸಂಬಂಧಿಸಿದಂತ ಮಾಹಿತಿ ಇರ್ತದ. ಅದೇ ರೀತಿಯಾಗಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತ ಮಾಹಿತಿ ಇರ್ತದೆ ನೋಡ್ರಿ. ಓಕೆ, ಇದಕ್ಕೆ ಸಂಬಂಧಿಸಿದಂತ ಏನಾದ್ರು ನೀವು GK ವಿಡಿಯೋ ನೋಡ್ಬೇಕಪ್ಪ ಅಂತಂದ್ರೆ ನಮ್ಮ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನಾನು ಈಗ ಚಾಪ್ಟರ್ ವೈಸ್ ಕ್ಲಾಸ್ ಮಾಡ್ತಾ ಇದ್ದೇನೆ ನೋಡ್ರಿ. ಅದರಲ್ಲಿ ಇತಿಹಾಸದ ಒಂದು ಚಾಪ್ಟರ್ ವೈಸ್ ಕ್ಲಾಸ್ ಈಗ ಕಂಪ್ಲೀಟ್ ಆಗಿದೆ. ಈಗ ಸಂವಿಧಾನದ್ದು ಚಾಪ್ಟರ್ ವೈಸ್ ಕ್ಲಾಸ್ ನಡೀತಾ ಇದೆ ನೋಡಿ. ನಿನ್ನೆ ರಾಷ್ಟ್ರಪತಿ ಬಗ್ಗೆ ಹೇಳಿದೆ. ಮುಂದೆ ಬರೋದಂತ ಯಾವ್ದಂದ್ರೆ ಉಪರಾಷ್ಟ್ರಪತಿ ಬಗ್ಗೆ ಬರ್ತಾ ಇದೆ. ಅದು ಚಾಪ್ಟರ್ ವೈಸ್ ಕ್ಲಾಸ್. ನೀವು ಉಪರಾಷ್ಟ್ರಪತಿ ಬಗ್ಗೆ ಓದ್ಕೊಂಡ್ರೆ ಆ ಒಂದು ವಿಡಿಯೋ ನೋಡಿದ್ರೆ ಸಾಕು, ನಿಮಗೆ ಎಲ್ಲ ಒಂದು ರಿವಿಷನ್ ಆಗುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಅದೇ ರೀತಿಯಾಗಿ KE ಎಕ್ಸಾಮ್ ನಡೆಸ್ತಿದೆ. ಯಾವ ರೀತಿಯಾದಂತ ಪ್ರಶ್ನೆಗಳು ಬರುವಂತ ಸಾಧ್ಯತೆ ಇರ್ತಂತ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿರ್ತ ನೋಡ್ರಿ, ತಪ್ಪದೆ ನೋಡ್ರಿ. ಓಕೆ, ಈಗ ಮತ್ತೆ ನೋಡಿ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ ಅಂದ್ರೆ ಪಠ್ಯಕ್ರಮಕ್ಕೆ ಸಂಬಂಧಿಸಿದಂತ ಪತ್ರಿಕೆ ಒಂದಲ್ಲಿ ಯಾವ್ಯಾವ ವಿಷಯಗಳನ್ನು ಒಳಗೊಂಡಿದೆ ಅಂತ ಇರ್ತ ನೋಡ್ರಿ. ಇದು ಟೋಟಲ್ ಆಗಿ ಪ್ರಶ್ನೆಗಳು 100 ಇರ್ತಾವ, ಅಂಕಗಳು 100. 2 ತಾಸಿಂದ ಎಕ್ಸಾಮ್ ಇರ್ತದ. 10:30 12:00 ತನ 2 ತಾಸಿಂದ ಎಕ್ಸಾಮ್ ಇರ್ತದ. ಇದರಲ್ಲಿ 100 ಅಂಕಗಳು ಇರ್ತಾವ ನೋಡ್ರಿ. ಇಲ್ಲಿ ಸಾಮಾನ್ಯ ಜ್ಞಾನದಲ್ಲಿ ಪ್ರಚಲಿತ ಘಟನೆ ಆಗಿರ್ಬೋದು, ದೈನಂದಿನ ಒಂದು ಗ್ರಹಿಕೆ ವಿಷಯಗಳು, ಭಾರತ ಸಂವಿಧಾನದ ಸ್ಥೂಲ ನೋಟ ವಿಷಯಗಳು ಆಗಿರ್ಬೋದು, ಕರ್ನಾಟಕ ಸಂಬಂಧಿಸಿದಂತ ಒಂದು ಭಾರತ ಇತಿಹಾಸ, ಕರ್ನಾಟಕ ಇತಿಹಾಸ, ಭಾರತ ಭೂಗೋಳ, ಕರ್ನಾಟಕ ಭೂಗೋಳ, ಅದೇ ರೀತಿಯಾಗಿ ಕೆಲವು ಅರ್ಥಶಾಸ್ತ್ರದ ಕೂಡ ಬರುತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತು ವಿಷಯದ ಕುರಿತು ಕೇಳ್ತಾರೆ ನೋಡ್ರಿ. ಗ್ರಾಮ ಆಡಳಿತ ಅಧಿಕಾರಿ ಆಗ್ಬೇಕಂದ್ರೆ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ
ಕೂಡ ತಿಳಿದುಕೊಂಡಿರ್ಬೇಕಾಗ್ತದೆ. ಇದರಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳು, ಗ್ರಾಮೀಣ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತ ಪ್ರಮುಖ ಮಾಹಿತಿಯನ್ನು ತಿಳಿಬೇಕಾಗುತ್ತದೆ. ಅದೇ ರೀತಿಯಾಗಿ ಆರ್ಥಿಕ ಒಂದು ಅಭಿವೃದ್ಧಿ ಕುರಿತು ಕೂಡ ಕೇಳ್ತಾರೆ. ಕರ್ನಾಟಕ ಪರಿಸರ ಸಂಬಂಧಿತ ಒಂದು ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತು ಪ್ರಶ್ನೆಗಳನ್ನು ಕೇಳ್ತಾರೆ ನೋಡ್ರಿ. ಪ್ರಮುಖವಾಗಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತ ಒಂದು ಕ್ವಶನ್ಗಳು ಬರುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದು ಕೂಡ ನೋಡ್ಕೊಳ್ರಿ. ನೆಕ್ಸ್ಟ್ ಪೇಪರ್ 2 ಬರುತ್ತೆ ನೋಡ್ರಿ. ಪೇಪರ್ 2 ನಲ್ಲಿ ಕೇವಲ 3 ವಿಷಯಗಳಿರ್ತವೆ ನೋಡ್ರಿ. ಮೊದಲನೇದಾಗಿ ಕನ್ನಡ ಅಂದ್ರೆ ಸಾಮಾನ್ಯ ಕನ್ನಡ, ಎರಡನೇದಾಗಿ ಸಾಮಾನ್ಯ ಇಂಗ್ಲಿಷ್ ಅಂತ ಹೇಳ್ತೀವಿ, ಮೂರನೇದು ಕಂಪ್ಯೂಟರ್ಗೆ ಸಂಬಂಧಿಸಿದಂತ ಮಾಹಿತಿ ಇರ್ತದೆ. ಇದು ಕೂಡ 100 ಅಂಕದ ಪ್ರಶ್ನೆ ಇರ್ತದ. ಗರಿಷ್ಠ ಅಂಕಗಳು ಏನಂದ್ರೆ 100 ಇರ್ತದ. ಇದು ಕೂಡ 2 ತಾಸಿಂದು ಎಕ್ಸಾಮ್ ಆಗಿರ್ತದೆ ನೋಡ್ರಿ. ಓಕೆ, ಅದೇ ರೀತಿಯಾಗಿ ಈ ಒಂದು ಪರೀಕ್ಷೆಯಲ್ಲಿ ಋಣಾತ್ಮಕ ಮೌಲ್ಯಮಾಪನ ಕೂಡ ಇರ್ತದೆ ನೋಡ್ರಿ. ಋಣಾತ್ಮಕ ಮೌಲ್ಯಮಾಪನ ಅಂದ್ರೆ ನೀವ್ ಯಾವ್ದಾದ್ರು ಒಂದು ಕ್ವಶನ್ಗೆ ತಪ್ಪಾದ ಆನ್ಸರ್ ಹೇಳಿದ್ರೆ ಏನಪ್ಪಾ ಅಂತಂದ್ರೆ 0.25 ಮಾರ್ಕ್ಸ್ ಏನಂದ್ರೆ ಕಟ್ ಆಗುತ್ತ. ಅಂದ್ರೆ 4 ಕ್ವಶನ್ಗಳನ್ನು ನೀವು ತಪ್ಪು ಮಾಡಿದ್ರೆ 1 ಮಾರ್ಕ್ಸ್ ಹೋಗುತ್ತದೆ ನೋಡ್ರಿ. ಓಕೆ, 1 ಮಾರ್ಕ್ ಏನಪ್ಪಾ ಅಂತಂದ್ರೆ ಹೋಗುತ್ತದ 4 ತಪ್ಪು ಮಾಡಿದ್ರೆ. ಓಕೆ, ಋಣಾತ್ಮಕ ಮೌಲ್ಯಮಾಪನ ಇರ್ತದ. ಅದೇ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 5 ರೀತಿಯಾದಂತ ಆಪ್ಷನ್ಸ್ ಗಳು ಇರ್ತವೆ ನೋಡ್ರಿ. ನಿಮ್ಗೆ 4 ಕೂಡ ಗೊತ್ತಿಲ್ಲಪ್ಪ ಅಂತಂದ್ರೆ 5ನೇ ಒಂದು ಆಪ್ಷನ್ಸ್ ನ ಒಂದು ಟಿಕ್ ಮಾಡಿ ಬರ್ಬೇಕಾಗ್ತದ. ಓಕೆ, ಯಾಕಂದ್ರೆ ಇದು ಯಾವುದೇ ರೀತಿಯಾದಂತ ಒಂದು ಸ್ಕ್ಯಾಮ್ ನಡಿಬಾರ್ದಂತ ಈ ರೀತಿಯಾದಂತ ಒಂದು ಹೊಸ ಯೋಜನೆ ತಂದಿದ್ದಾರೆ. ಓಕೆ, 4 ಆಪ್ಷನ್ಸ್ ಗಳು ಗೊತ್ತಿಲ್ಲಪ್ಪ ಅಂತಂದ್ರೆ 5ನೇದು ಟಿಕ್ ಹಾಕಿ ಬರಬೇಕು. ಅದು ಹಾಕಿ ಬರ್ಲಿಲ್ಲ ಅಂದ್ರೂ ಕೂಡ 0.25 ಮಾರ್ಕ್ಸ್ ಕಟ್ ಆತ್ ನೋಡ್ರಿ. ಓಕೆ, ಇಷ್ಟೆಲ್ಲ ಮಾಹಿತಿಯನ್ನು ಈ ಒಂದು ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತ ಮಾಹಿತಿ ಇದೆ ನೋಡಿ ಸ್ನೇಹಿತರೆ. ವಿಯೋಗ ಯಾರು ತಯಾರು ಮಾಡ್ತಿದ್ರು ಅವರು ಬೇಗನೆ ಹೋಗಿ ಅರ್ಜಿಯನ್ನು ಹಾಕಿ. ಯಾಕಪ್ಪ ಅಂತಂದ್ರೆ ಈ ಒಂದು ಆನ್ಲೈನ್ ನಲ್ಲಿ ಏನಪ್ಪಾ ಅಂತಂದ್ರೆ ಸರ್ವರ್ ಬಿಜಿ ಆಗುವಂತ ಚಾನ್ಸಸ್ ಬಹಳ ಇರ್ತದೆ. ಯಾಕಪ್ಪ ಅಂತಂದ್ರೆ ಎಲ್ಲಾ ಒಂದು ಅಭ್ಯರ್ಥಿಗಳು ಆ ಪರೀಕ್ಷೆಯಲ್ಲಿ ತಯಾರಿ ನಡೆಸ್ತಾ ಇದಾರೆ. ಎಲ್ಲಾ ಒಂದು ಪರೀಕ್ಷೆಗಳನ್ನು ಕೂಡ ಬಿಡ್ತಾ ಇದಾರೆ. ಅದಕ್ಕಾಗಿ ಅಪ್ಲೈ ಮಾಡಿ ಜಲ್ದಿ ಬೇಗನೆ. ಓಕೆ, ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತ ಪ್ರಮುಖವಾದಂತ ವಿಡಿಯೋಗಳನ್ನು ಕೂಡ ನಾವು ಮಾಡೋಣ. ಮುಂದೆ ಬರುವಂತ ಪರೀಕ್ಷೆಗೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಮುಕ್ತಾಯ ಮಾಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.